ಅಂತೂ ಇಂತೂ ಇವತ್ತು ನನ್ನ ಚಿನ್ನಮ್ಮಂಗೆ ನಾನು ಯಶು ಲಕ್ಷಿಕಂಗೆ ಲಂಚ್ ಬ್ಯಾಗ್ ತಗೊಡೋ ದಿನ ಒದಗಿ ಬಂತು. ಯಾಕಂದರೆ ಅವಳು 3 ದಿನದಿಂದನೂ ಪಾಪ ಹಳೆ ಬ್ಯಾಗಲ್ಲಿ ಎತ್ಕೊಂಡು ಹೋಗಿ ಹೋಗಿ ಅವ್ರ ಅಪ್ಪನಿಗಂತೂ ತುಂಬ ಹಿಂಸೆ ಕೊಡ್ತಾಯಿದ್ಲು ಅವಳು. ನನಗೆ ಲಂಚ್ ಬ್ಯಾಗ್ ಬೇಕೇ ಬೇಕು, ಲಂಚ್ ಬ್ಯಾಗ್ ಬೇಕು ಅಂತ ಅಂದ್ಬಿಟ್ಟು. ಹಂಗೂ ಇವತ್ತು ಅವ್ರ ಅಪ್ಪ ಬಂದಿದ್ದು 8:30 9 ಗಂಟೆ ಆಗಿತ್ತು ಫ್ರೆಂಡ್ಸ್. 8:30 9 ಗಂಟೆ ಆದರೂ ಅವ್ರ ಅಪ್ಪಂಗೆ ಅವಳು ಬಿಡಲೇ ಇಲ್ಲ. ಏನಾರ ಮಾಡ್ಕೊಂಡು ನನಗೆ ಲಂಚ್ ಬ್ಯಾಗ್ ಬೇಕೇ ಬೇಕು ಅಂದು. ನನಗೂ ಸಖತ್ ಬೇಜಾರಾಗ್ತಿತ್ತು ಅವಳು ಹಳೆ ಲಂಚ್ ಬ್ಯಾಗ್ ಎತ್ಕೊಂಡು ಹೋಗ್ಬೇಕಾರೆ. ಅಷ್ಟೇ ಬೇಜಾರಾಗ್ತಾಯಿತ್ತು. ಆದರೆ 9 ಗಂಟೆ ರಾತ್ರಿ ಆದ್ರೂ ನಾವು ಎಷ್ಟು ಅಂಗಡಿ ಸುತ್ತಿದ್ದೀವಿ ಅಂದರೆ ಅಷ್ಟು ಅಂಗಡಿ ಸುತ್ತಿ ಲಾಸ್ಟಲ್ಲಿ ಅಂಗಡಿ ಓಪನ್ ಆಗಿತ್ತು, ಅಲ್ಲೇ ಹೋಗ್ಬಿಟ್ಟು ತೊಗೊಂಡಿದ್ದೀವಿ. ಈ ಕಾಂಬಿನೇಷನ್ ಇರಲಿಲ್ಲ ನಮ್ಮ ಹತ್ರ, ಬ್ಲ್ಯಾಕ್ ಕಲರ್ ಇತ್ತು. ಇವಾಗ ಈ ಸಲ ಯೆಲ್ಲೋ ಮತ್ತು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡೆ. ಅವಳಿಗಂತೂ ತುಂಬ ಖುಷಿ ಆಯಿತು. ಲಂಚ್ ಬ್ಯಾಗ್ ತೊಗೊಂಡಿದ್ದಂತೂ ಅವಳಿಗಂತೂ ಸಖತ್ ಇಷ್ಟ ಆಯಿತು. ಹಾಗೆ ಕೂಡ ನಮಗೂ ಇಷ್ಟ ಆಯಿತು ಫ್ರೆಂಡ್ಸ್. ಅವಳು UKGಲಿದ್ದಾಗ ಹಳೆ ಲಂಚ್ ಬ್ಯಾಗಿಂದ ಇವತ್ತವರೆಗೂ ನಾವು ಅದೇ ಲಂಚ್ ಬ್ಯಾಗಲ್ಲೇ ತೊಗೊಂಡು ಬರ್ತಾಯಿದ್ದಿದ್ದು. ಮಕ್ಕಳ ಆಸೆ ಈಡೇರಿಸೋದೇ ತಾನೇ ಅಪ್ಪ ಅಮ್ಮಂಗೆ ಖುಷಿ ಆಗೋದು. ಆ ಲಂಚ್ ಬ್ಯಾಗ್ ಎಲ್ಲ ತಗೊಂಡ ಮೇಲೆ ಅವಳಿಗೊಂದು ವಾಟ್ರ್ ಬಾಟ್ಲು ಬೇಕಾಗಿತ್ತು. ಆ ವಾಟ್ರ್ ಬಾಟ್ಲಿಗೂ ಅಷ್ಟು ಅಂಗಡಿ ಸುತ್ತಿದ್ದು. ಯೂನಿಕಾರ್ನ್ದೇ ಬೇಕು ಅವಳಿಗೆ ಅಂತ ಇದ್ಲು. ಯೂನಿಕಾರ್ನ್ ವಾಟ್ರ್ ಬಾಟ್ಲು ಎಲ್ಲೂ ಸಿಗಲಿಲ್ಲ ನಮಗೆ. ಆಮೇಲೆ ಲಾಸ್ಟಲ್ಲಿ ಇದೊಂದು ಅಂಗಡಿಗೆ ಬಂದಿದ್ದು, ಅಲ್ಲಿ ಕೇಳ್ದೋ ಫ್ರೆಂಡ್ಸ್, ಯೂನಿಕಾರ್ನ್ ವಾಟರ್ ಬಾಟಲ್ ಇದೆಯಾ ಡಿಸೈನ್ದು ಅಂತ ಅಂದ್ಬಿಟ್ಟು. ಅವರು ಆ ಥರ ವಾಟ್ರ್ ಬಾಟ್ಲಿಲ್ಲ, ಮಿಕ್ಕಿ ಮೌಸ್ದಾಗಿರ್ಬೋದು, ಬೇರೆ ವಾಟರ್ ಬಾಟಲ್ ಐತೆ ಅಂತ ಅಂದರು. ಆಯಿತು ತೋರಿಸಿ ಅಂತ ಅಂದ್ಬಿಟ್ಟು ಅದು ತೋರಿಸ್ತು. ಮಾಮೂಲಿ ಬಾಟ್ಲು, ಅದು ಯಾವ ಥರ ತೊಗೋತಾಳೆ ವಾಟ್ರ್ ಬಾಟ್ಲನ್ನ ಅಂತ ಸ್ವಲ್ಪ ನೀವೇ ನೋಡ್ತಾ ಇರಿ ಆ ವಿಡಿಯೋದಲ್ಲಿ. ಆ ಅಂಗಡಿಯವರು ಕೂಡ ನಗ್ತಾರೆ, ಈ ವಾಟ್ರ್ ಬಾಟ್ಲ ನಿಮಗೆ ಅಂತ. ಯಾಕಂದರೆ LKG UKGಗೆ ತೊಗೊಂಡು ಹೋಗ್ತಾರಲ್ಲ, ಆ ವಾಟ್ರ್ ಬಾಟ್ಲನ್ನ ಅವಳು ಸೆಲೆಕ್ಟ್ ಮಾಡ್ತಾಳೆ ಅಲ್ಲೀಗ. ನಾನು ಬೇಡ ಬೇಡ ಅಂತ ಅಂದೆ. ಹಂಗೂ ಅವರಪ್ಪ ಕೇಳಿಲ್ಲ ನನ್ನ ಮಾತನ್ನ. ಅವ್ರ ಅಪ್ಪ ಮಗಳು ಇಬ್ಬರೂ ಕೇಳಲ್ಲ ನನ್ನ ಮಾತನ್ನ. ಏನೇ ಆದರೂ ಅವ್ರದ್ದೇ ಹಠ ಮಾಡ್ಕೊಂಡು ಕುತ್ಕೊತಾಳೆ ಅವಳು. ಎಲ್ಲಿಗೋದ್ರೂ ಅಷ್ಟೇ ಹಠ ಜಾಸ್ತಿ ಅವಳದು. ಹಂಗೂ ಹಿಂಗೂ ಅದು ಬೇಡ ಇದು ಬೇಡ ಅದು ಬೇಡ ಅಂತ ಅಂದ್ಕೊಂಡು ಯೂನಿಕಾರ್ನ್ದೇ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಅದು ಎಲ್ಲೂ ಸಿಗಲಿಲ್ಲ, ಯೂನಿಕಾರ್ನ್ದು ವಾಟ್ರ್ ಬಾಟ್ಲು ಎಲ್ಲೂ ಸಿಗಲಿಲ್ಲ. ನಾನು ಹಂಗೂ ಅಂದೆ ಏನಾರು ತೊಗೊಳೋದ ಮೈಸೂರಿಗೆ ಏನಾರು ಹೋದಾಗ ಇನ್ನೊಂದು ಸಲ ಅಂತ ಹೇಳ್ದೆ. ಹಂಗೂ ಅವಳು ಕೇಳಿಲ್ಲ. ಅವರು ಸಿಕ್ಕಾಬಟ್ಟೆ ಹುಡುಕ್ತಾಯಿದ್ರು ಫ್ರೆಂಡ್ಸ್, ಎಲ್ಲೂ ಸಿಗಲಿಲ್ಲ ಯೂನಿಕಾರ್ನ್ದು. ಆವಾಗ ಮಿಕ್ಕಿ ಮೌಸ್ದು ಒಂದು ಐತೆ ಅಂತ ತೆಗೆದ್ರು. ಲಾಸ್ಟಲ್ಲಿ ಒಂದು ವಾಟ್ರ್ ಬಾಟ್ಲು ತೆಗೆದ್ರು, ಅದು ಬೇಡ ಅಂತ ಅಂದ್ಲು. ಆಮೇಲೆ ಲಾಸ್ಟಲ್ಲಿ ಯಾವ್ದು ಎತ್ಕೋತಾಳೆ ನೀವೇ ನೋಡ್ತಾ ಇರಿ. ಅದು ಯಾಕೋ ನನಗೆ ತುಂಬ LKG UKG ಮಕ್ಳಿಗೆ ಹೋಗ್ತಾರಲ್ವ, ಆ ಥರ ಅನಿಸ್ತು ನನಗೆ. ಆ ಥರ ವಾಟ್ರ್ ಬಾಟ್ಲ್ ಅನಿಸ್ತು. ಇದು ಒಪ್ಪಲಿಲ್ಲ ಅವಳು. ಇನ್ನೊಂದು ಥರ ತಗೋತಾಳೆ, ಅದು ಮೇಲ್ಗಡೆ ಓಪನ್ ಆಗುತ್ತಲ್ವ, ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತಲ್ಲ ಕ್ಯಾಪು, ಅದನ್ನು ಬೇಕು ಅಂತ ಅಂತಾಳೆ. ಆ ವಾಟ್ರ್ ಬಾಟ್ಲು ಬೇಕು ಅಂತ ಅಂತಾಳೆ. ಅದು ಸ್ಟೀಲ್ದೇ ಎಲ್ಲ ಕುಡಿಸ್ತಾ ಇದ್ದಿದ್ದು. ಸ್ಟೀಲ್ದೇ ಇವಾಗ ಎಲ್ಲ ಮಕ್ಳು ಕೂಡ ತೊಗೊಳ್ಳೋದು ವಾಟ್ರ್ ಬಾಟ್ಲೆಲ್ಲ ಸ್ಟೀಲ್ ಅಲ್ವಾ, ನೀರು ಕುಡಿಯೋಕ್ಕೆಲ್ಲ ಮಕ್ಳುಗಳಿಗೆ. ಆಮೇಲೆ ಇವಳ್ದೊಂದು ನಮಗೆ ಅಂದರೆ ನೀರು ಕುಡಿಯೋಕ್ಕೆ ತುಂಬ ಗೋಳಿಸ್ತಾಳೆ ಫ್ರೆಂಡ್ಸ್. ಅವಳು ಊಟಕ್ಕೆ, ಹಾಲು ಕುಡಿಯೋಕ್ಕೆ, ನೀರು ಕುಡಿಯೋದು ತುಂಬ ಪ್ರಾಬ್ಲಮ್ಮು. ಸತಿನೂ ಹಂಗೆ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ನೀರು ಕುಡಿದೇನೆ ಅಂತ ಅಂದ್ಬಿಟ್ಟು. ನಾನು ಸ್ವಲ್ಪ ದೊಡ್ಡದು ತೊಗೊಳ್ಳೋದ ಅಂತ ನಾನು ಐಡಿಯಾ ಮಾಡಿದ್ದೆ. ಯಾಕಂದರೆ ಸ್ಕೂಲಿಗೆ ಕೊಟ್ಟು ಕಳ್ಸೋಕ್ಕೆ ಸ್ವಲ್ಪ ದೊಡ್ಡ ಬಾಟ್ಲಿದ್ರೆ ಸರಿ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಐಡಿಯಾ ಮಾಡ್ತಾಯಿದ್ರೆ ಅವಳು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಇದೇ ಲಾಸ್ಟಲ್ಲಿ ಅವಳು ಸೆಲೆಕ್ಟ್ ಮಾಡಿದ್ದ ಅಂದರೆ ಇದು ವಾಟ್ರ್ ಬಾಟ್ಲು. ಯಾಕೋ ಅವಳು ಒಂದೇ ಆಟ ಹಿಡಿದ್ಬಿಟ್ಲು, ಇದೇ ಬೇಕು ನನಗೆ ಅಂತ ಅಂದ್ಬಿಟ್ಟು ಈ ವಾಟ್ರ್ ಬಾಟ್ಲನ್ನ ಇಟ್ಕೊಂಡ್ಲು. ಸರಿ ಅಂತ ಅಂದ್ಬಿಟ್ಟು ಅವ್ರ ಅಪ್ಪನೂ ಒಪ್ಕೊಂಡ್ರು ಫ್ರೆಂಡ್ಸ್. ಈ ವಾಟ್ರ್ ಬಾಟ್ಲನ್ನ ಒಪ್ಕೊಂಡ್ಲು. ಇನ್ಯಾವುದು ಕೂಡ ಅವಳು ಒಪ್ಪಲಿಲ್ಲ. ನಾವು ಇನ್ನೇನು ಮಾಡೋಕ್ಕಾಗುತ್ತೆ, ಇಷ್ಟು ಹಠ ಮಾಡ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು. ಹಂಗೂ ರೇಟು ಜಾಸ್ತಿ ಆಯಿತು ಆ ವಾಟ್ರ್ ಬಾಟ್ಲಲ್ಲಿಗೆ. ನಾನು ಬೇಡ ಅಂತ ಹೇಳಿದೆ. ನಮ್ಮ ಹಸ್ಬೆಂಡ್ ಕೇಳಿಲ್ಲ, ಅದೇ ವಾಟ್ರ್ ಬಾಟ್ಲು ತಗೊಡ್ತೀನಿ ಅಂತ ಅಂದ್ಬಿಟ್ಟು ತಗೊಟ್ರು. ಅವಳದ್ದು ಇವಾಗ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಅದನ್ನು ಮನೇಲಿ ಇಟ್ಬಿಟ್ಟು ಬೇರೆ ವಾಟ್ರ್ ಬಾಟ್ಲಿದೆ ಇನ್ನೂ ಒಂದು, ಅದನ್ನು ತೊಗೊಂಡೋಗುವಂಥ. ನೀರು ಸಾಲಲ್ಲ ಫ್ರೆಂಡ್ಸ್, ತುಂಬ ಚಿಕ್ಕದೈತೆ. ಇದು ಎಲ್ಲರೂ ಹೊರಗಡೆ ಹೋದಾಗೆಲ್ಲ ಸರಿ ಹೋಗುತ್ತೆ, ತಗೊಳ್ಳೋದ ಅಂತ ಇದ್ದೀನಿ. ನೋಡೋದು ಅವಳು ಏನು ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಅವಳು ಚೆನ್ನಾಗಿ ನೀರು ಕುಡಿಬೇಕು ಅವಳು ಅಂತ ಹೇಳವ್ರೆ. ನೋಡಬೇಕು ಏನು ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಆಮೇಲೆಲ್ಲ ವಾಟರ್ ಬಾಟೆಲ್ಲ ತೊಗೊಂಡು ಬಿಲ್ ಕೊಟ್ಟಾಯಿತು. ಬಿಲ್ ಪೇ ಮಾಡಿಬಿಟ್ಟು ಕಾಸೆಲ್ಲ ಕೊಟ್ಬಿಟ್ಟು ಆಚೆ ಬರಬೇಕಾದ್ರೆ ಏನಾರು ಐಟಮ್ಸ್ ತೊಗೊಳ್ಳೋದ ಅಂತ ನೋಡಿದೆ ಫ್ರೆಂಡ್ಸ್. ಆದರೆ ತುಂಬ ರೇಟ್ ಜಾಸ್ತಿ ಅಂತು. ನಮ್ಮ ಬಜೆಟ್ಗೆ ಅದು ರೇಟ್ ಜಾಸ್ತಿನೇ. ಅದಕ್ಕೆ ನಾವು ಏನು ಅಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ. ತುಂಬ ರೇಟ್ ಜಾಸ್ತಿ ಹೇಳ್ತಾಯಿದ್ರು ಎಲ್ಲದಕ್ಕೂ. ಅದೊಂದು ವಾಟ್ರ್ ಬಾಟಲ್ಗೂ ಕೂಡ ರೇಟ್ ಜಾಸ್ತಿ ಹೇಳಿದ್ರು ಅವರು. ಹಂಗೂ ಏನು ಮಾಡೋಕ್ಕಾಗಲ್ಲ, ಅವಳು ಹಠ ಮಾಡಿದ್ಲು ಅಂತ ಅಂದ್ಬಿಟ್ಟು ತೊಗೊಂಡವಳಿಗಂತೂ ತುಂಬ ಖುಷಿ ಆಯಿತು ನೋಡಿ. ಅಲ್ಲಿ ಅಂಗಡಿ ಶಾಪ್ ಮುಂದೆ ನಿಂತ್ಕೊಂಡು ಅಲ್ಲೇ ಎಲ್ಲ ಓಪನ್ ಮಾಡಿ ಎಲ್ಲ ನೋಡ್ತಾಯಿದ್ಲು. ತುಂಬ ಇಷ್ಟ ಆಯಿತು ಅವಳಿಗೆ. ನಾನು ಲಾಸ್ಟಲ್ಲಿ ಕೂಡ ಹೇಳ್ದೆ ಇದನ್ನು ವಾಪಸ್ ಮಾಡು ಅಂತ. ಅವಳು ಕೇಳ್ತಾ ಇಲ್ಲ, ಹಂಗೂ ಅದೇ ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ಕೊಂಡು ಅದೇ ವಾಟ್ರ್ ಬಾಟಲ್ನ ತೊಗೊಂಡ್ಲು. ಹೊಸ ಲಂಚ್ ಬ್ಯಾಗು ಬಂತು, ಹೊಸ ವಾಟರ್ ಬಾಟಲು ಬಂತು. ಜೊತೆಲಿ ಎರಡು ಹಾಕ್ಕೊಂಡು ಮನೆಗೆ ಬರ್ತಾಯಿದ್ದೋ ಫ್ರೆಂಡ್ಸ್. ಇನ್ನೇನೆಲ್ಲ ಮುಗೀತಲ್ಲ ಅಂತ ಅಂದ್ಬಿಟ್ಟು
ನಾವು ಮನೆಗೆ ಬಂದು ನಮ್ಮ ಮನೆಯಿಂದ ಏನು ದೂರ ಇಲ್ಲ, ಇವೆಲ್ಲ ಅಂಗಡಿಗಳೆಲ್ಲ ಅಕ್ಕಪಕ್ಕನೇ ಇರೋದು. ನೈಟ್ ಹೊತ್ತೆ ನಾವು ಜಾಸ್ತಿ ಎಲ್ಲಾರು ರೌಂಡ್ಸ್ಗೆ ಏನಾರು ಬರಬೇಕು ಅಂದರೆ ನಾವು ನೈಟ್ ಹೊತ್ತೆ ಫ್ರೆಂಡ್ಸ್ ನಾವು ಬರೋದು ಹೊರಗಡೆಗೆಲ್ಲ. ನಾವು ಇನ್ನೇನು ಮನೆಗೆ ಹೋಗ್ತಾ ಇದ್ದೋ, ಮನೆಗೆ ಹೋದ್ಮೇಲೆ ಹಳೆ ಬ್ಯಾಗ್ ತಂದು ತೋರಿಸ್ತೀವಿ ನೋಡಿ. ಇದು ಹಳೆ ಲಂಚ್ ಬ್ಯಾಗ್. ಇದು ಯಾವಾಗ ತೊಗೊಂಡಿರೋದಂದ್ರೆ UKG ಇದ್ದಾಗ ಇವಳಿಗೆ ತಗೊಂಡಿರೋದು ಪಾಪ. ಈಗ ಒಂದು 3 ದಿನದಿಂದ ನೋಡಿ ಫ್ರೆಂಡ್ಸ್ ಇಲ್ಲಿ ಸಿಪ್ಪೆ ಕಿತ್ತೋಗ್ಬಿಟ್ಟಿತ್ತು. ಹಂಗೂ ತೊಗೊಂಡೋಗ್ತಾ ಇದ್ದು. ಆದರೆ ನಮ್ಮ ಮನ್ಸಿಗೆ ತುಂಬ ಬೇಜಾರಾಯಿತು, ತಕ್ಕೊಳಕ್ಕೆ ಆಗಲಿಲ್ಲ ನಮಗೆ. 1-2 ದಿನ ಆಗಲಿ ಅಂತಿದ್ದೋ. ಆದ್ರೂ 2 ದಿನದಿಂದನೂ ಪಾಪ ಅವಳು ಹಿಂಗೆ ತೊಗೊಂಡೋಗ್ತಾ ಇದ್ದು. ಈ ಸಿಪ್ಪು ಕಿತ್ತೋಗಿತ್ತು. ಲಂಚ್ ಬ್ಯಾಗ್ ಮಾಮೂಲಿ ಆಗ್ತಾ ಇದ್ದು, ತೊಗೊಂಡೋಗ್ತಾ ಇದ್ದು. ಸಖತ್ ರಫ್ಯೂಸ್ ಆಗೈತೆ ಇದು ಲಂಚ್ ಬ್ಯಾಗು. ಅಷ್ಟಿಷ್ಟು ರಫ್ಯೂಸ್ ಆಗಿಲ್ಲ. UKG ಇಂದ 3ನೇ ಕ್ಲಾಸ್ವರೆಗೂ ಬರಬೇಕು ಅಂದರೆ ಸಖತ್ ಐತೆ. ಆದರೆ ಇದ್ರ ಬಗ್ಗೆ ನಮಗೆ ತುಂಬ ಸೆಂಟಿಮೆಂಟ್ ಐತೆ ಫ್ರೆಂಡ್ಸ್. ಇವ್ರಿಗೆ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋದಾಗ ಇವಳು ಲಂಚ್ ಬ್ಯಾಗ್ ಅಂತ ನಾವು ತಗೊಟ್ಟಿದ್ದೆ ಈ ಲಂಚ್ ಬ್ಯಾಗು. ಫಸ್ಟ್ ಅವಳು ಅಡ್ಮಿಷನ್ ಆದಾಗ ತಗೊಟ್ಟಿರೋ ಲಂಚ್ ಬ್ಯಾಗ್ ಅಂದರೆ ಇದೇನೆ. ಆದರೆ ನಾನು ಇದನ್ನು ಬಿಸಾಕೋದಿಲ್ಲ, ನಾನು ಏನೋ ಇದು ಎಸೆಯೋದಿಲ್ಲ, ನಾನು ವಾಶ್ ಮಾಡ್ಬಿಟ್ಟು ಇಟ್ಕೊಂಡಿರ್ತೀನಿ. ಇವಳದು ಮೆಮೊರಿ ಥಿಂಗ್ಸ್ ಎಲ್ಲ ನಾನು ಸುಮಾರು ಇಟ್ಕೊಂಡಿದ್ದೀನಿ. ಇವಳದು ಯೂನಿಫಾರ್ಮು, ಬೆಲ್ಟು, ಫಸ್ಟು ನಾವು ಅಡ್ಮಿಷನ್ ಮಾಡಿದಾಗ ತಗೊಟ್ಟಿರೋ ಯೂನಿಫಾರ್ಮು, ಬ್ಯಾಗು, ಪ್ರತಿಯೊಂದು ಕೂಡ ನಾನು ಇಟ್ಕೊಂಡಿದ್ದೀನಿ. ಹಂಗೆ ಕೂಡ ಈ ಲಂಚ್ ಬ್ಯಾಗ್ ಕೂಡ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ನಾನು ಮೆಮೊರಿಗೆ UKG ಇದ್ದಾಗ ತಗೊಟ್ಟಿರೋದಲ್ವಾ ಅಂತ ಅಂದ್ಬಿಟ್ಟು ಈ ಲಂಚ್ ಬ್ಯಾಗು ಕೂಡ ಇಟ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ನಮಗೆ ಸೆಂಟಿಮೆಂಟ್ ಇದೆ. ಇದು ಬಂದು ಇವತ್ತು ತಗೊಟ್ಟಿರೋದು ಹೊಸ ಲಂಚ್ ಬ್ಯಾಗು. ಇದು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್. ರಫ್ಯೂಸ್ಗೆ ಏನಿಲ್ಲ ನೋಡಿ. ಜಿಪ್ ಎಲ್ಲ ಫ್ರಂಟ್ ಜಿಪ್ಪು ಐತೆ, ಮುಂದ್ಗಡೆನೂ ಐತೆ. ಆದ್ರೆ ಇದ್ರಲ್ಲೂ ಐತೆ. ಇದು ಚೆನ್ನಾಗೈತೆ ಫ್ರೆಂಡ್ಸ್. ಇವತ್ತು ತಗೊಂಡು ಇವಾಗ ಹೋಗಿ, ಅದು ರಾತ್ರಿ ಅವ್ರ ಅಪ್ಪ ಬಂದಿದ್ದು ಕೆಲಸ ಮುಗಿಸ್ಕೊಂಡು ಪಾಪ ಅವರು 8:30-9 ಗಂಟೆ ಆಗಿತ್ತು. ಆವಾಗ ಇವಳು ಬೇಕೇ ಬೇಕು ಅಂತ ಆಟ ಮಾಡಿದ್ಲು. ಯಾಕಂದ್ರೆ ಈ ಜಿಪ್ಪೆಲ್ಲ ಇದಾಗ್ಬಿಟ್ಟು ತಗೊಂಡೋಗಿರೋದು ನೋಡ ನಮ್ಗೆ ಸಖತ್ ಬೇಜಾರಾಯಿತು. ಅದರಿಂದ ಈ ಹೊಸ ಲಂಚ್ ಬ್ಯಾಗ್ ತಗೊಟ್ಟಿದ್ದು. ಅದರಲ್ಲೂ ತಿರ್ಗಾ ವಾಟರ್ ಬಾಟ್ಲು ಬೇಕು ಅಂದ್ಬಿಟ್ಟು ಇದು ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗೈತೆ ನೋಡಿ. ಇವೆರಡು ಕೂಡ ಅವಳಿಗೆ ತಗೊಟ್ಟಿದ್ದೀವಿ ನಾವು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ, ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಗೆ ಇದೇ ಥರ ಸಪೋರ್ಟ್ ಮಾಡಿ. ರಾಜಾ ಪೂಜಾ ವ್ಲಾಗ್ಸ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಕಮೆಂಟ್ ಮಾಡಿ. ನಾಳೆ ಸಿಗ್ತೀನಿ.